ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಒಂದು ವೆಜ್ ಥಾಲಿ ನೋಡೋಣ. ಅದರಲ್ಲೂ ಹೈಲಿ ನ್ಯೂಟ್ರಿಷಿಯಸ್ ಹೈ ಪ್ರೋಟೀನ್ ಥಾಲಿ ನೋಡೋಣ. ಹೈ ನ್ಯೂಟ್ರಿಷಿಯಸ್ ಪ್ರೋಟೀನ್ ಥಾಲಿ ಮಾಡೋದಕ್ಕೆ ಕೇವಲ 30 ನಿಮಿಷಗಳು ಸಾಕು. ಅಂದರೆ ಒಂದು ಪ್ಲೇಟ್ನಲ್ಲಿ ಎಲ್ಲ ಥರದ ಪೋಷಕಾಂಶಗಳು ಇರುವಂತಹ ಥಾಲಿ ಇದು. ಅಂದರೆ ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ಸ್, ಇನ್ನೂ ಸಾಕಷ್ಟು ಪೋಷಕಾಂಶಗಳು ಈ ಥಾಲಿಯಲ್ಲಿ ಇದೆ. ಮೊದಲಿಗೆ ನುಚ್ಚಿನ ಉಂಡೆ ಅಂದರೆ ಬೇಳೆಗಳನ್ನು ಹಾಕಿ ಮಾಡುವಂಥ ಅಬೆ ಕಡುಬು ಅಂತ ಕೂಡ ಹೇಳ್ಬೋದು. 1 ಕಪ್ಪಷ್ಟು ತೊಗರಿಬೇಳೆ ತಗೊಳ್ಳೋಣ. 1 ಕಪ್ ಮೆಷರ್ಮೆಂಟಷ್ಟು ಕಡಲೆಬೇಳೆ, 1 ಕಪ್ ಮೆಷರ್ಮೆಂಟಷ್ಟು ಉದ್ದಿನಬೇಳೆ, 1 ಕಪ್ ಮೆಷರ್ಮೆಂಟ್ ಹೆಸರುಬೇಳೆ, ಹಾಗೆಯೇ ಸೇಮ್ ಕಪ್ ಮೆಷರ್ಮೆಂಟ್ನಲ್ಲಿ 1 ಗ್ಲಾಸಷ್ಟು ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಅಥವಾ ಇಡ್ಲಿ ದೋಸೆ ಅಕ್ಕಿ ಯಾವ್ದು ಬೇಕಾದರೂ ಹಾಕೋಬೋದು. ಪ್ರತಿಯೊಂದನ್ನು ಸೇಮ್ ಕಪ್ಪಲ್ಲಿ ಅಳತೆ ಮಾಡಿದ್ದೀನಿ. ಈ ಬೇಳೆಗಳನ್ನು ಕ್ಲೀನಾಗಿ 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಬೇರೆ ಫ್ರೆಶ್ ವಾಟರನ್ನು ಹಾಕಿ ಇಡ್ತಾಯಿದ್ದೀನಿ. ಬೇಳೆಗಳು ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಸುಮಾರಿದು 2 ಅವರ್ಸ್ ಅಷ್ಟು ನೆನೆಸಿ ಇಡಬೇಕಾಗುತ್ತೆ. ಇದು ನೆನೆಯುವಷ್ಟರಲ್ಲಿ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಈಗ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಸ್ವೀಟ್ ಕಾರ್ನಲ್ಲಿ ತುಂಬ ಯೂಸ್ಫುಲ್ ಆದ ಹೆಲ್ತಿ ಬೆನಿಫಿಟ್ಸ್ ಇದೆ. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದೆ. ನಮ್ಮ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡುತ್ತೆ. ಸ್ವೀಟ್ ಕಾರ್ನ್ ತಿನ್ನೋದ್ರಿಂದ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಹಾಗೆಯೇ ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರ ಮಾಡಿ ನಮ್ಮ ಕಣ್ಣುಗಳು ಆರೋಗ್ಯವಾಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ. ಕಾರ್ನಲ್ಲಿ ಬೀಟಾ ಕ್ಯಾರೋಟಿನ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚು ಮಾಡುತ್ತೆ. ಪ್ರತಿದಿನ ಜೋಳ ತಿನ್ನೋದ್ರಿಂದ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ಹಾಗೆಯೇ ಮಕ್ಕಳಿಗೆ ಪ್ರತಿದಿನ ಕೊಡೋದ್ರಿಂದ ಅವರ ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗಿ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ನಾನಿಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಇದು ಬೇಯೋದಕ್ಕೆ ತುಂಬ ಸಮಯ ಬೇಕಾಗಿಲ್ಲ. ಪ್ರೆಷರ್ ಕುಕ್ಕರ್ಗೆ ಹಾಕಿ 1 ವಿಸಿಲ್ ಕೂಗಿಸಿದ್ರೆ ಸಾಕು. ಪ್ರೆಷರ್ ಕುಕ್ಕರ್ ಬೇಡ ಅಂದರೆ ಹಾಗೆ 4 ರಿಂದ 5 ನಿಮಿಷಕ್ಕೆ ಇದು ಬೆಂದೋಗುತ್ತೆ. ಈಗ ಬೀನ್ಸ್ ಪಲ್ಯ ಮಾಡ್ಕೊಳ್ಳೋಣ. ಈಸಿಯಾಗಿ ಪ್ರೆಷರ್ ಕುಕ್ಕರ್ನಲ್ಲಿ 5 ನಿಮಿಷಕ್ಕೆ ಪಲ್ಯ ಮಾಡ್ಕೋಬೋದು. ಹೇಗೆ ಅಂತ ನೋಡ್ಕೊಳ್ಳೋಣ. ಸುಮಾರು ಅರ್ಧ kgಯಷ್ಟು ಬೀನ್ಸ್ ವಾಶ್ ಮಾಡಿ ಅನಂತರ ಕಟ್ ಮಾಡ್ಕೊತಾ ಇದ್ದೀನಿ. ಬೀನ್ಸಲ್ಲಿ ಯಾವ್ಯಾವ ಥರ ಹೆಲ್ತಿ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಪ್ರತಿದಿನ ನಮ್ಮ ಊಟದಲ್ಲಿ ಯಾವುದೇ ರೀತಿಯಾದ ಒಂದು ಹಸಿರು ತರಕಾರಿ, ಪಲ್ಯ ಅಥವಾ ಖಾದ್ಯ ಬಳಸೋದ್ರಿಂದ, ಸೇವಿಸೋದ್ರಿಂದ ಅದರಿಂದ ಬಹಳನೇ ಒಳ್ಳೆ ಬೆನಿಫಿಟ್ಸ್ ಇದೆ. ಇವತ್ತು ನಾನಿಲ್ಲಿ ಬೀನ್ಸ್ ಬಳಸ್ತಾ ಇದ್ದೀನಿ. ಬೀನ್ಸ್ ಅಥವಾ ಹುರುಳಿಕಾಯಿ ಅಂತ ಕೂಡ ಹೇಳ್ತೀವಿ. ಇದರಲ್ಲಿ ಕ್ಯಾಲೋರೀಸ್ ತುಂಬಾ ಕಮ್ಮಿ ಇರುತ್ತೆ. ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಅಂದರೆ ನಾರು ಅಂತ ಏನು ಹೇಳ್ತೀವಿ, ಈ ನಾರಿನ ಅಂಶ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಇದರಲ್ಲಿ ವಿಟಮಿನ್ ಕೆ, ವಿಟಮಿನ್ ಸಿ, ವಿಟಮಿನ್ ಎ ತುಂಬಾ ಹೇರಳವಾಗಿದೆ. ಹಾಗೆಯೇ ಪೊಟ್ಯಾಷಿಯಂ ಕಂಟೆಂಟ್ ಈ ಹುರುಳಿಕಾಯಲ್ಲಿ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡುತ್ತೆ. ಈಗ ಸ್ವೀಟ್ ಕಾರ್ನ್ ಬೇಯಿಸಿಟ್ಟಿರುವಂಥ ಸೇಮ್ ಪ್ರೆಷರ್ ಕುಕ್ಕರ್ನಲ್ಲಿ ಬೀನ್ಸ್ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆಯನ್ನು ಚಿಟ್ಕುಡಿಸಿದ್ದೀನಿ. ಇದಕ್ಕೆ 1 ಈರುಳ್ಳಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ಹೆಚ್ಚು ಅಥವಾ ಕಮ್ಮಿ ನೀವು ಮಾಡ್ಕೋಬೋದು. ಈರುಳ್ಳಿ ಒಂದು 50% ಅಷ್ಟು ಫ್ರೈ ಮಾಡ್ಕೊಳ್ಳೋಣ. ಈಗ ಸಣ್ಣದಾಗಿ ಕಟ್ ಮಾಡಿರುವಂಥ ಹುರುಳಿಕಾಯನ್ನು ಈ ಒಗ್ಗರಣೆಯಲ್ಲಿ ಸೇರಿಸ್ತಾ ಇದ್ದೀನಿ. ಅಂದರೆ ಡೈರೆಕ್ಟಾಗಿ ನಾನಿಲ್ಲಿ ಪ್ರೆಷರ್ ಕುಕ್ಕರ್ನಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದೇ ಪ್ರೆಷರ್ ಕುಕ್ಕರ್ನಲ್ಲಿ ಇವಾಗ 5 ನಿಮಿಷದಲ್ಲಿ ಪಲ್ಯಗಳನ್ನು ರೆಡಿ ಮಾಡ್ಕೋಬೋದು. ಈಗ ಈ ಪಲ್ಯಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸುಮಾರು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಹೆಚ್ಚಿಗೆ ಹಾಕೋದು ಬೇಡ. ಈಗ ಪ್ರೆಷರ್ ಕುಕ್ಕರ್ ಲಿಡ್ಡನ್ನು ಕವರ್ ಮಾಡಿ 1 ವಿಸಿಲ್ ಕೂಗಿಸಿದ್ರೆ ನಮಗೆ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ನೋಡಿ, ಈ ಕಡೆ ಬೀನ್ಸ್ ಪಲ್ಯ ಕೂಡ ರೆಡಿಯಾಗಿದೆ. ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ.
ಅಬೆ ಕಡುಬು ಮಾಡ್ಕೊಳ್ಳೋದಕ್ಕೆ ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ, ಐರನ್, ಫಾಸ್ಫರಸ್, ಮೆಗ್ನೀಷಿಯಂ ಇರೋದ್ರಿಂದ ಇದು ನಮ್ಮ ಮೂಳೆಗಳಿಗೆ ಹೆಚ್ಚು ಬಲವನ್ನು ಕೊಡುತ್ತೆ. ಸಬ್ಬಸಿಗೆ ಸೊಪ್ಪಲ್ಲಿ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇದೆ. ಆದ್ದರಿಂದ ಇದು ಹಾರ್ಟ್ ಹೆಲ್ತ್ ಫ್ರೆಂಡ್ಲಿ ಅಂತ ಕೂಡ ಹೇಳ್ಬೋದು. ಹಾಗೆ ಇದರಲ್ಲಿ ಹೆಚ್ಚಿನ ನಾರಿನಂಶ ಇದೆ. ನಮ್ಮ ಬ್ಲಡ್ ಶುಗರ್ ಲೆವೆಲ್ಸನ್ನು ಇದು ಕಂಟ್ರೋಲ್ ಮಾಡುತ್ತೆ. ಅಂದರೆ ನಾನು ಹೇಳಿದಂಥ ಈ ಎಲ್ಲ ಗುಣಗಳು ಪ್ರತಿಯೊಂದು ಸೊಪ್ಪಿನಲ್ಲೂ ಇರುತ್ತೆ. ಯಾವುದೇ ರೀತಿಯಾದ ಸೊಪ್ಪನ್ನು ಪ್ರತಿದಿನ ತಿನ್ನೋದ್ರಿಂದ ಆರೋಗ್ಯ ಅಂತ ಕೂಡ ಹೇಳ್ಬೋದು. ಈಗ ಬೇಳೆಗಳನ್ನು ನೆನೆಸಿಟ್ಟಿದ್ವಲ್ಲ, ಇದನ್ನು ಒಂದು ಸ್ಟ್ರೇನರ್ಗೆ ಹಾಕೋತಾ ಇದ್ದೀನಿ. ಇಲ್ಲಿ 4 ರೀತಿಯಾದ ಬೇಳೆಗಳನ್ನು ತೊಗೊಂಡಿದ್ದೀನಿ. ಇದು ಒಂದು ಹೈಲಿ ಪ್ರೋಟೀನ್ ರಿಚ್ ಫುಡ್ ಅಂತ ಹೇಳ್ಬೋದು. ಅಬೆ ಕಡುಬು ತುಂಬ ಹೆಲ್ತಿಯಾದ ಆರೋಗ್ಯಕರವಾದ ಅಡುಗೆ. ತುಂಬ ಹಳೆಯ ಕಾಲದ್ದಿದು ಅಡುಗೆ, ಟ್ರೆಡಿಷ್ನಲ್ ಫುಡ್ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿಯಾದ ಎಣ್ಣೆ ಬಳಸ್ತಾ ಇಲ್ಲ. ಆದ್ದರಿಂದ ಇದು ತುಂಬಾ ಹೆಲ್ತಿ ಅಂತ ಹೇಳ್ಬೋದು. ಈಗ ಬೇಳೆಗಳನ್ನೆಲ್ಲ ಒಂದು ಸ್ಟ್ರೇನರ್ಗೆ ಹಾಕಿಟ್ಟಿದ್ದೀನಿ. ನೀರೆಲ್ಲ ಸ್ವಲ್ಪ ಸ್ಟ್ರೇನ್ ಆಗಬೇಕಾಗುತ್ತೆ. ನಾನಿಲ್ಲಿ ಸ್ಟ್ಯಾಂಡ್ ಕೋಕೋನಟ್ ಸ್ಕ್ರೇಪರನ್ನು ತೊಗೊಂಡಿದ್ದೀನಿ. ಅಂದರೆ ತೆಂಗಿನಕಾಯಿ ತುರಿಯೋ ಮಣೆ ಅಂತ ಕೂಡ ಹೇಳ್ತೀವಿ. ಇದು ಈ ರೀತಿಯಾಗಿ ಸ್ಲ್ಯಾಬ್ಗೆ ಫಿಕ್ಸ್ ಮಾಡಿಕೊಂಡು ಆರಾಮಾಗಿ ನಿಂತ್ಕೊಂಡೇ ಕಾಯನ್ನು ತುರಿಬೋದು. ಇದು ಸ್ಟ್ರೀಟ್ ಸೈಡ್ನಲ್ಲಿ, ಅಂದರೆ ರೋಡ್ ಸೈಡ್ನಲ್ಲಿ ಸೇಲ್ ಮಾಡ್ತಿರ್ತಾರೆ. ನಾನು ಕೂಡ ಅಲ್ಲೇ ರೋಡ್ ಸೈಡ್ನಲ್ಲಿ ಸೇಲ್ ಮಾಡುವಾಗ ನನ್ನ ಕಣ್ಣಿಗೆ ಬಿತ್ತು ತಗೊಂಡೆ. ಇದು ಕೇವಲ 350 ರೂಪಾಯಿ ಅಷ್ಟೇ. ಇದನ್ನು ಈ ರೀತಿ ಸ್ಲ್ಯಾಬ್ಗೆ ಫಿಕ್ಸ್ ಮಾಡಿಕೊಂಡು ಆರಾಮಾಗಿ ನಿಂತ್ಕೊಂಡು ನಾವು ತೆಂಗಿನಕಾಯನ್ನು ತುರಿಬೋದು. ನನ್ನ ಹತ್ರ ಇನ್ನೂ ಒಂದು ತೆಂಗಿನಕಾಯಿ ತುರಿಯೋ ಮಣೆ ಇದೆ. ಅದು ಕೆಳಗಡೆ ಕೂತ್ಕೊಂಡು ತುರಿಬೇಕು. ಸೊ ಈ ನಡುವೆ ಎಲ್ಲ ನಾನು ಅದರಲ್ಲಿ ತೆಂಗಿನಕಾಯಿನ ತುರಿತಾ ಇರಲಿಲ್ಲ. ಜಸ್ಟ್ ತೆಂಗಿನಕಾಯಿನ ಮಿಕ್ಸಿಗೆ ಹಾಕೊಂಡ್ಬಿಡ್ತಾ ಇದ್ದೆ. ಇವಾಗ ಕೆಲಸ ಇನ್ನೂ ಈಸಿ ಆಯಿತು. ನೋಡಿ, ಈ ರೀತಿಯಾಗಿ ನಿಂತ್ಕೊಂಡು ಆರಾಮಾಗಿ ತೆಂಗಿನಕಾಯನ್ನು ತುರಿಬೋದು. ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಈಗ ಅಬೆ ಕಡುಬುಗೆ ಸ್ವಲ್ಪ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಸುಮಾರು 1 ಬೆಳ್ಳುಳ್ಳಿ, 2 ಒಣಮೆಣಸಿನ್ಕಾಯಿ, 4 ರಿಂದ 5 ಹಸಿಮೆಣಸಿನ್ಕಾಯಿ, ಹಾಗೆ 2 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧದಿಂದ 3/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಇದನ್ನು ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀರನ್ನು ಹಾಕಬಾರ್ದು. ನೀರನ್ನು ಹಾಕದೇ ಇದನ್ನು ಈ ರೀತಿಯಾಗಿ ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಹಾಕಿ ರುಬ್ಬಿದ್ರೆ ಕಡುಬು ಕಟ್ಟುವಾಗ ನೀರು ಬಿಟ್ಕೊಂಡ್ಬಿಡುತ್ತೆ, ಕಟ್ಟೋಕ್ಕಾಗೋದಿಲ್ಲ. ಆದ್ದರಿಂದ ಯಾವುದೇ ರೀತಿಯಾದ ನೀರನ್ನು ಹಾಕದೆ ರುಬ್ಕೋಬೇಕು. ಈಗ ಇದೇ ಪೇಸ್ಟ್ ಜೊತೆಗೆ ಬೇಳೆಗಳನ್ನು ಸ್ವಲ್ಪನೇ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳೋಣ. ಬೇಳೆ ಹಾಕೋವಾಗಲೂ ಅಷ್ಟೇ ಯಾವುದೇ ರೀತಿಯಾಗಿ ನೀರನ್ನು ಹಾಕಲೇಬೇಡಿ. ಹಾಗೆಯೇ ಎಷ್ಟು ತರಿಯಾಗುತ್ತೋ ಅಷ್ಟು ತರಿಯಾಗಿ ನೀವು ರುಬ್ಕೊಳ್ಳಿ. ಇದು ತುಂಬ ನುಣ್ಣಕ್ಕೂ ರುಬ್ಬಾರ್ದು. ಕೈಯಲ್ಲಿ ಮುಟ್ಟು ನೋಡಿದಾಗ ಸ್ವಲ್ಪ ರವೆ ಥರ ಇರಬೇಕು. ಆವಾಗಲೇ ಅದು ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ತರಿಯಾಗಿ ರವೆ ಥರ ಇರಬೇಕು. ಹೀಗೇ ಮಿಕ್ಕಿರುವಂಥ ಬೇಳೆಗಳನ್ನು ಸ್ವಲ್ಪನೇ ಹಾಕ್ಕೊಂಡು ಈಗ ರುಬ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಸೈಜ್ ಈರುಳ್ಳಿ ಸುಮಾರು 3 ತೊಗೊಂಡಿದ್ದೀನಿ. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಬೇಳೆಗಳನ್ನು ಎಲ್ಲನೂ 1 ಗ್ಲಾಸಷ್ಟು ಹಾಕಿದ್ದೀನಲ್ವ, ಸುಮಾರು ಒಂದು ಅರ್ಧ kg ಆಗುತ್ತೆ. 1 ಟೀ ಕಪ್ನಲ್ಲಿ ಹಾಕ್ಕೊಂಡ್ರೆ ಸಾಕು ನಮಗೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಪುದೀನ ಸೊಪ್ಪು ಎಲ್ಲನೂ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಸ್ಟ್ರೇನ್ ಮಾಡಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿರಬೇಕು. ಇದಕ್ಕೆ ಯಾವುದೇ ರೀತಿಯಾಗಿ ನೀರನ್ನು ಸೋಕಿಸಬಾರ್ದು. ಕಡುಬು ಸರಿಯಾಗಿ ಉಂಡೆ ಬರೋದಿಲ್ಲ. ಹಾಗೆಯೇ ಇದಕ್ಕೆ ತೆಂಗಿನಕಾಯಿ ತುರಿ 2 ರಿಂದ 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ.
ನಿಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿರಬೇಕು ಅಂದರೆ ಇನ್ನೂ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳಿ. ಹಾಗೆಯೇ ಖಾರ ಕೂಡ ಹೆಚ್ಚಿಸ್ಕೋಬೋದು ನೀವು. ಇದಕ್ಕೆ ನಿಂಬೆಹಣ್ಣಿನ ರಸ ಅರ್ಧ ಹೋಳಷ್ಟು ಸೇರಿಸ್ಕೊಳ್ಳೋಣ. ಈ ಕಡುಬು ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ 6 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಲ್ವ, ನೀವು 10 ಕೂಡ ಹಾಕ್ಕೋಬೋದು. ನಿಮ್ಮ ಮನೆಯಲ್ಲಿ ಖಾರ ಎಷ್ಟು ತಿಂತಾರೋ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇದನ್ನೆಲ್ಲ ಒಂದು ಸತಿ ಚೆನ್ನಾಗಿ ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ವಡೆಗೆ ಹೇಗೆ ಮಾಡ್ಕೊತೀವೋ ಅದೇ ರೀತಿಯೇ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಬೇಳೆಗಳನ್ನು ಹಾಕಬೇಕು. ಈಗ ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ. ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕಿ ಸವರ್ಕೊಂಡಿದ್ದೀನಿ. ಈ ಬೇಳೆಗಳ ಮಿಶ್ರಣ ಏನು ಮಾಡ್ಕೊಂಡಿದ್ದೀವಿ ಇದನ್ನು ನೋಡಿ ಈ ರೀತಿಯಾಗಿ ಉದ್ದಕ್ಕೆ ಶೇಪ್ ಕೊಟ್ಟಿದ್ದೀನಿ. ಮೊದಲಿಗೆ ಒಂದು ಗುಂಡಕ್ಕೆ ಆಕಾರ ಕೊಟ್ಟು ಆನಂತರ ಸ್ವಲ್ಪ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ಶೇಪ್ ಕೊಡಬೇಕಾಗುತ್ತೆ. ಇದು ಚಟ್ನಿ ಅಥವಾ ತುಪ್ಪ ಬೆಣ್ಣೆಯಲ್ಲಿ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ಮಾಡೋದ್ರಿಂದ ಮಕ್ಕಳಿಗೆ ಕೈಲಿ ಇಟ್ಕೊಂಡು ತಿನ್ನೋದಕ್ಕೂ ಈಸಿ ಆಗುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ ಓಡಾಡಿಕೊಂಡು. ಇಲ್ಲಾಂದರೆ ಈ ಮಿಶ್ರಣವನ್ನು ಇಡ್ಲಿ ಪ್ಲೇಟ್ಸ್ಗೆ ಇಡ್ಲಿ ಆಕಾರದಲ್ಲಿ ಹಾಕಿ ತಟ್ಟಿಬಿಟ್ರೆ ಇಡ್ಲಿ ಕೂಡ ಆಗುತ್ತೆ. ಆದರೆ ಇಡ್ಲಿಗಿಂತ ಈ ರೀತಿ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ಮಾಡಿಕೊಂಡ್ರೆ ಅಬೆ ಕಡುಬು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಹೀಗೆ ಮಾಡ್ಕೊಳ್ಳೋಣ. ಈ ಅಬೆ ಕಡುಬು ಹಬೆಯಲ್ಲಿ ಬೇಯಿಸೋದ್ರಿಂದ ತುಂಬಾ ಆರೋಗ್ಯಕರ. ಹಾಗೆ ಇದರಲ್ಲಿ 5 ಥರ ಬೇಳೆಗಳಿದೆ, 3 ಥರ ಸೊಪ್ಪಿದೆ. ಟೇಸ್ಟ್ಗೆ ಟೇಸ್ಟಿ ಹಾಗೆ ಹೆಲ್ತ್ಗೆ ಹೆಲ್ತಿ. ಈಗ ಎಲ್ಲ ಅಬೆ ಕಡುಬುಗಳನ್ನು ಈ ರೀತಿಯಾಗಿ ನಾನು ಜೋಡಿಸ್ಕೊಂಡಿದ್ದೀನಿ. ನೋಡಿ ಹೀಗೆ. ಈ ಕಡೆ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೆ. ನೀರು ಬಿಸಿಯಾಗಿದೆ. ಇದರಲ್ಲಿ ಒಂದೊಂದೇ ಪ್ಲೇಟ್ಸ್ಗಳನ್ನು ಇಟ್ಟು ಈ ರೀತಿಯಾಗಿ ಜೋಡಿಸ್ಕೊಳ್ಳೋಣ. ನಾನಿಲ್ಲಿ ತೋರಿಸಿದ್ದೀನಲ್ವ, ಇದೇ ರೀತಿಯಾಗಿ ನಾವು ದೂರಕ್ಕೆ ಅಬೆ ಕಡುಬುನ ಇಟ್ಟು ಬೇಯಿಸ್ಕೋಬೇಕು. ಇದೇ ಥರ ಸೇಮ್ ಅಬೆ ಕಡುಬು ಬರೀ ತೊಗರಿಬೇಳೆ ಹಾಕಿ ಮಾಡ್ತಾರೆ. ತೆಲುಗುಲಿ ಅದನ್ನು ಕಂದುಂಟ್ಲು ಅಂತ ಕೂಡ ಹೇಳ್ತಾರೆ. ಈ ಅಬೆ ಕಡುಬು ಸುಮಾರು 15ರಿಂದ 20 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಈ ಕಡೆ ಬೀನ್ಸ್ ಪಲ್ಯ ರೆಡಿಯಾಗಿದೆ ನೋಡೋಣ. ಪ್ರೆಷರ್ ಬಿಟ್ಟಿದೆ ನೋಡಿ. ನಾವು ಬೀನ್ಸ್ ಪಲ್ಯ ಪ್ರೆಷರ್ ಕುಕ್ಕರಲ್ಲಿ ಮಾಡಿದ್ವಲ್ವಾ, 5 ನಿಮಿಷಕ್ಕೆಲ್ಲ ರೆಡಿ ಆಗೋಯ್ತು. ನೋಡಿ ಚೆನ್ನಾಗಿ ಬೆಂದು ಕೂಡ ಇದೆ. ಗ್ಯಾಸ್ ಕೂಡ ಸೇವ್ ಆಯಿತು, ಟೈಮ್ ಕೂಡ ಸೇವ್ ಆಯಿತು. ಇದಕ್ಕೆ ಫ್ರೆಶ್ಲಿ ಗ್ರೇಟೆಡ್ ಕೊಕೊನೆಟ್ ಹಸಿ ತೆಂಗಿನಕಾಯಿ ತುರಿ 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದ್ರೆ ಸಾಕು ಡಯಟ್ ಕಾನ್ಷಿಯಸ್ ಇರೋರು. ಇದನ್ನೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಟೇಸ್ಟಿ ಈಸಿಯಾದ ಬೀನ್ಸ್ ಪಲ್ಯ ರೆಡಿಯಾಗುತ್ತೆ. ಇದೇ ರೀತಿ ನಾವು ಪ್ರೆಷರ್ ಕುಕ್ಕರ್ನಲ್ಲಿ ಯಾವುದೇ ರೀತಿಯಾದ ತರಕಾರಿಗಳು ಹಾಕಿ ಪಲ್ಯ ಮಾಡ್ಕೋಬೋದು. ಎಲೆಕೋಸು, ಗೆಡ್ಡೆಕೋಸು, ಕ್ಯಾರೆಟ್, ಬೀನ್ಸ್, ಸೋರೆಕಾಯಿ, ಇನ್ನೂ ವಿವಿಧ ರೀತಿಯಾದ ಪಲ್ಯಗಳನ್ನು ಮಾಡ್ಕೋಬೋದು. ಈಗ ಕ್ಯಾರೆಟ್ ಸಲಾಡನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ ಕ್ಯಾರೆಟನ್ನು ತುರಿದು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್, ನಿಂಬೆ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಕ್ಯಾರೆಟ್ ಸ್ಯಾಲೆಡ್ ರೆಡಿಯಾಗುತ್ತೆ. ಇದಕ್ಕೆ ನೀವು ಬೇಕು ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಖಾರಕ್ಕೆ ಬರೀ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕಿದ್ದೀನಿ. ಕ್ಯಾರೆಟ್ನಲ್ಲಿ ಹೆಚ್ಚಾಗಿ ಬೀಟಾ ಕ್ಯಾರೋಟಿನ್ ಇದೆ, ನಮ್ಮ ಕಣ್ಣುಗಳಿಗೆ ಒಳ್ಳೆಯದು. ಹಾಗೆಯೇ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇರೋದರಿಂದ ನಮ್ಮ ಚರ್ಮವನ್ನು ಕಾಂತಿಯುತವಾಗಿ ಇಡುತ್ತೆ. ವಿಟಮಿನ್ ಎ ಇರೋದರಿಂದ ನಮ್ಮ ಚರ್ಮ ಹಾಗೂ ನಮ್ಮ ಉಗುರುಗಳ ಆರೋಗ್ಯವನ್ನು ಕಾಪಾಡುತ್ತೆ. ಇದರಲ್ಲಿ ಹೆಚ್ಚಿನ ನಾರಿನಂಶ ಇದೆ. ಇದರಲ್ಲಿ ಮಿನರಲ್ಸ್, ವಿಟಮಿನ್ B6, ಮ್ಯಾಂಗನೀಸ್, ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಮ್ ಕೂಡ ಇದೆ. ಕ್ಯಾರೆಟನ್ನು ಹಸಿಯಾಗಿ ಕೂಡ ತಿನ್ಬೋದು, ಇಲ್ಲ ಬೇಯಿಸಿ ಕೂಡ ತಿನ್ಬೋದು. ಹಸಿಯಾಗಿ ಕ್ಯಾರೆಟ್ ತಿನ್ನೋದ್ರಿಂದ ಅದರಲ್ಲಿ ಇರುವಂಥ ಹೆಲ್ತಿ ಬೆನಿಫಿಟ್ಸ್ ಡೈರೆಕ್ಟಾಗಿ ನಮ್ಮ ಬಾಡಿಗೆ ಸಿಗುತ್ತೆ. ಕ್ಯಾರೆಟ್ ಸ್ಯಾಲಡ್ ರೆಡಿಯಾಗಿದೆ. ಹಬೆ ಕಡುಬು ರೆಡಿಯಾಗಿದೆ.
15ರಿಂದ 20 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಇದ್ರ ಜೊತೆಗೆ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ತುಪ್ಪ ಅಥವಾ ಬೆಣ್ಣೆ ಜೊತೆ ಸವಿದ್ರೆ ಹಬೆ ಕಡುಬು ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಹೀಗೇ ಟ್ರೈ ಮಾಡಿ ನೋಡಿ. ಹೈಲಿ ನ್ಯೂಟ್ರಿಷಿಯಸ್ ಪ್ರೋಟೀನ್ ರಿಚ್ ಥಾಲಿ ರೆಡಿಯಾಗಿದೆ. ನಮ್ಮ ಪ್ಲೇಟ್ ತುಂಬ ಬರೀ ಪ್ರೋಟೀನ್ಸೇ ತುಂಬೋಗಿದೆ. ಕಾರ್ಬ್ಸ್ ಇಲ್ಲವೇ ಇಲ್ಲ, ಫ್ರೈಡ್ ಐಟಮ್ಸ್ ಇಲ್ಲವೇ ಇಲ್ಲ, ಎಣ್ಣೆ ಅಂತೂ ಕಾಣೋದೇ ಇಲ್ಲ. ಈ ರೀತಿಯಾಗಿ ಆರೋಗ್ಯಕರವಾದ ಪ್ಲೇಟನ್ನು ನೀವು ಕೂಡ ರೆಡಿ ಮಾಡಿಕೊಂಡು ಸವಿರಿ. ಹಬೆ ಕಡುಬು ಜೊತೆಗೆ ನಾನಿಲ್ಲಿ ಬೆಣ್ಣೆಯನ್ನು ಸರ್ವ್ ಮಾಡಿದ್ದೀನಿ. ತೆಂಗಿನಕಾಯಿ ಚಟ್ನಿ, 1 ಕಪ್ ಮೊಸರಿದೆ, ಹಾಗೆಯೇ 1 ಕಪ್ಪಷ್ಟು ಬೀನ್ಸ್ ಪಲ್ಯ, 1 ಕಪ್ ಕ್ಯಾರೆಟ್ ಸಲಾಡ್ ಇದೆ, ಹಾಗೆಯೇ ಸೌತೆಕಾಯಿ ಹೋಳುಗಳನ್ನು ಇಟ್ಟಿದ್ದೀನಿ, 2 ಪೀಸಷ್ಟು ಪನ್ನೀರ್, ಹಾಗೆಯೇ ಬಾಯ್ಲ್ಡ್ ಎಗ್ಸ್ ತೊಗೊಂಡಿದ್ದೀನಿ, ಬರೀ ವೈಟ್ ಮಾತ್ರ ತೊಗೊಂಡಿದ್ದೀನಿ, ಹಾಗೆಯೇ 1 ಚಿಕ್ಕ ಪೀಸಷ್ಟು ಜೋಳ ತೊಗೊಂಡಿದ್ದೀನಿ. ಹೈಲಿ ನ್ಯೂಟ್ರಿಷಿಯಸ್ ಪ್ರೋಟೀನ್ ರಿಚ್ ಥಾಲಿ ರೆಡಿಯಾಗಿದೆ. ಅದು ಟ್ರೆಡಿಷ್ನಲ್ ರೆಸಿಪೀಸನ್ನು ಬಳಸ್ಕೊಂಡಿದ್ದೀವಿ. ಫ್ರೆಂಡ್ಸ್, ನನ್ನ ಲಾಸ್ಟ್ ರೆಸಿಪೀಸಲ್ಲಿ ಚೋಲೆ ಭಟೂರ ಹಾಗೆಯೇ ಇಡ್ಲಿ ಸಾಂಬಾರನ್ನು ಮಾಡೋದನ್ನ ತೋರಿಸಿದ್ದೀನಿ, ರೆಸಿಪಿಗಳನ್ನು ಹಾಕಿದ್ದೀನಿ. ಯಾರೆಲ್ಲ ಮಿಸ್ ಆಗಿದರೆ ದಯವಿಟ್ಟು ನೀವು ನಮ್ಮ ಚಾನಲ್ನಲ್ಲಿ ನೋಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.